ಇವತ್ತು ನಮ್ಮ ಒಂದು ಜೀವನದ ನಮ್ಮ ಎಲ್ಲ ನಿರ್ದೇಶಕರ ಮತ್ತು ನಮಗೆಲ್ಲರ ಸುದಿನ ಅಂತ ಅನ್ನಿಸ್ತಾ ಇದೆ. ಈ ಒಂದು ಪುಣ್ಯದ ಕೆಲಸ ಎಲ್ರಿಗೂ ಸಿಗೋದಿಲ್ಲ. 100ನೇ ವರ್ಷದ ಕಾರ್ಯಕ್ರಮ ಮಾಡುವಂಥದ್ದು ಒಂದು ಸಂಸ್ಥೆಗೆ ಆ ಸಮಯದಲ್ಲಿ ನಾವು ಅಧ್ಯಕ್ಷರಾಗಿರೋದು ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ ಮೋಸ್ಟ್ಲಿಂದ ಕಾಣುತ್ತೆ. ಮತ್ತು ನಮ್ಮ ಜನಗಳು ಬಂದಿರೋ ಜನಗಳೆಲ್ಲ ಆಶೀರ್ವಾದ. ಈ ಒಂದು ಸಂಸ್ಥೆಯ ಈ ಒಂದು ಶತಪಯಣದ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ನೀವು ಕೂಡ ಈಗ ಸಾಕ್ಷೀಕರಿಸಿದ್ದೀರ. ಅದ್ಧೂರಿಯಾಗಿ ನಡೀತು. ಮತ್ತು ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಮತ್ತು ನಮ್ಮ ಎಲ್ಲ ಹಿರಿಯ ಸಹಕಾರಿಗಳು, ನಮ್ಮ ಎಲ್ಲ ಠೇವಣಿದಾರರು, ನಮ್ಮ ಎಲ್ಲ ಸದಸ್ಯರ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ನಮ್ಮ ಎಲ್ಲ ಸದಸ್ಯರು ಅವರೇ ಒಂದು ಇದನ್ನು ಕೊಟ್ಟರು. ಇವಾಗ ನಿಮಗೆ ಒಂದು ರಿವ್ಯೂ ಕೊಟ್ಟರು. ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡಿದ್ದೀರ, ನಮಗೆಲ್ಲ ಸಂತೋಷ ಆಯಿತು ಅಂತ. ಖಂಡಿತ ಇಂಥ ಕಾರ್ಯಕ್ರಮ ಭಾಳ ನಸಿಟ್ಟಿದೆ. ಯಾವುದೇ ಒಂದು ಸಂಸ್ಥೆಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂದರೆ ಈ ಥರ ಕಾರ್ಯಕ್ರಮ ಆದಾಗಲೇ ಜನಗಳಿಗೆ ಗೊತ್ತಾಗೋದು. ಇವತ್ತು ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗಿದೆ, ಎಲ್ಲ ಕಡೆಯೂ ಬರ್ತಾ ಇದೆ. ಮತ್ತು ಇದನ್ನು ನಾವು ಇವನ್ ಆಲ್ ಇಂಡಿಯಾ ಲೆವೆಲ್ಗೂ ಕೂಡ ತಗೊಂಡು ಹೋಗ್ತಾ ಇದ್ದೀವಿ. ಮತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕು ಇಡೀ ಇಂಡಿಯಾಕ್ಕೆ ಸರ್ವಿಸ್ ಕೊಡುವಂಥ ಶಕ್ತಿ ಇವತ್ತು ನಮ್ಮ ಜನಗಳೆಲ್ಲ ನಮಗೆ ತುಂಬಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀವಿ. ಈ ಶತಮಾನೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ತುಂಬ ಖುಷಿ ತಂದಿದೆ. ಪ್ರತಿಭಾ ಪುರಸ್ಕಾರ 100 ಜನಕ್ಕೆ ಪ್ರತಿಭಾ ಪುರಸ್ಕಾರ ಆಯಿತು. ಮತ್ತು 3 ಜನ ಠೇವಣಿದಾರರಿಗೆ ಆನರ್ ಆಯಿತು. ಮತ್ತು 100 ಜನ ಹಿರಿಯ ಸದಸ್ಯ ಸಹಕಾರಿಗಳಿಗೆ ಆನರ್ ಆಯಿತು. ಮತ್ತು ಬಂದಿರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಆನರ್ ಆಯಿತು. ಮತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರು